ಕಳೆದ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡೋದ್ರೊಂದಿಗೆ ವಾಪಸಾತಿಯನ್ನ ಕಾಣಿರುವಂತ ಆಟಗಾರ ಮತ್ತೊಮ್ಮೆ ಭಾರತ್. ಎಸ್ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಒಂದು ಕಾಂಬಿನೇಷನ್ ಟ್ಯಾಕಲ್ ಅಂತ ಹೇಳಬಹುದು. ಪಾಯಿಂಟ್ ನಡುಗುಂದಿ ಸಂತೋಷ್. ಪಾಯಿಂಟ್ ನಡುಗುಂದಿ. ಅಭಿಷೇಕ್ ದಾಳಿ ಭಾಗದಲ್ಲಿ ಒಬ್ಬ ಎತ್ತರ ನಿಲುವಿನ ನೀಲಕೈದ ತಾರೆ, ಶಿನ್ನಾಳ್ತನದ ಭರವಸೆಯ ದಾಳಿಗಾರ. ಹ್ಯಾಂಡ್ ಟಚ್ ಬರ್ತಾ ಇದೆ. ಸಂಪೂರ್ಣವಾಗಿ ಅಂಕಣದ ಬಲಭಾಗದಲ್ಲಿ ನುಗ್ಗಿ ಆಟಗಾರ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಕಳೆದ ದಾಳಿಯಲ್ಲಿ ವಿಫಲತೆಯನ್ನು ಕಾಣಿರುವಂತಹ ನಿಡಗುಂದಿ ತಂಡದ ಬಲಿಷ್ಠ ದಾಳಿಗಾರ ಮಾರುತಿ ಈ ಬಾರಿ ಕೂಡ ಬಂಧನವಾಗ್ತಾ ಇದ್ದಾರೆ. ಬಿಸಿಲನ್ನ ಲೆಕ್ಕಿಸದೆ ಪ್ರೇಕ್ಷಕರು ಕೂಡ ಕಬಡ್ಡಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲಾ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಮಹಾಲಕ್ಷ್ಮಿ ಕಬಡ್ಡಿ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆ ಬೆಂಗಳೂರು, ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ಬೆಳಗಾವಿ ಅವರ ಅನುಮತಿ ಮೇರೆಗೆ ಮಹಾಲಕ್ಷ್ಮಿ ಕಬಡ್ಡಿ ತಂಡ ನಾಗ್ನೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂತ ಇವರ ಕಬಡ್ಡಿ ವೈಭವ. This is second call. Netaji Kesav versus Kashifa Adivati. Second call. Arjun Force Club Belwadi versus Sriram Examda. ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನು ಪ್ರತಿಷ್ಠಿತ ರಾಷ್ಟ್ರೀಯ ತಾರೆಗಳ ಸಮಾಗಮ. ಇದೀಗ ತಾನೇ ಗ್ರಾಮ ದೇವತಾ ಜಾತ್ರಾ ಕಮಿಟಿಯ ಸರ್ವ ಮುಖ್ಯಸ್ಥರು ಕೂಡ ಈ ಒಂದು ಭವ್ಯವಾದಂತಹ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಮಹಾಲಕ್ಷ್ಮಿ ಕಬಡ್ಡಿ ತಂಡದ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ವಹಿಸ್ತಾ ಇದ್ವಿ. ದಯವಿಟ್ಟು ಎಲ್ಲ ಮಾನ್ಯರು ವೇದಿಕೆಯನ್ನು ಹಂಚಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. 5-2 ಪಂದ್ಯ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಇದೀಗ ತಾನೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅತ್ಯಂತ ಆತ್ಮೀಯವಾದ ಆಕಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ವಿ. Third right, decide right. क्या पोतड़ी बोलिए नेताजी केसव वर्ष बसवेश्वर रायणीपट्टी ಇದು ನಿಮಗೆ ಎರಡನೇ ಕರೆ. ಅರ್ಜುನ್ ಫೋರ್ಸ್ ಬೇಲೂರು ವರ್ಸಸ್ ಶ್ರೀರಾಮ್ ಎಕ್ಸಂದ ಫಸ್ಟ್ ಕಾಲ್.
Match number 4, Netaji Kesava versus Tashisha Redimati. Match number 5, Arjun Belwari versus Sriram Luxembourg. ದಯವಿಟ್ಟು ಬ್ಯಾರಿಗೇಟ್ ಹಿಡ್ಕೊಂಡು ನಿಂತಂತ ಎಲ್ಲಾ ಕ್ರೀಡಾ ಪ್ರೇಮಿಗಳು ಗ್ಯಾಲರಿ ಮೇಲೆ ಕುತ್ಕೊಳ್ಳೋ. ಫಸ್ಟ್ ಇದಾಗಿ ಬಿಡ ಪರಮಾನಂದ ಹೊಡಿಯ ಹೌದು ಏಳು ಆರರ ಮಧ್ಯೆ ಪಂದ್ಯ ಸಾಗ್ತಾ ಇದೆ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಶಿನಾಳಿ ಬಾರಿ ಎಂತ ಒಂದು ಬಲಿಷ್ಠವಾದ ದಾಳಿ ಆಗ್ತಾ ಇದೆ. 2 points to ಶಿನಾಳ್. ಒಂಬತ್ತು ಆರರ ಮಧ್ಯೆ ಪಂದ್ಯ ಸಾಗ್ತಾ ಇದೆ. ಬಹಳ ಒಂದು ಉತ್ತಮ ರೀತಿಯಾದ ಧ್ವನಿವರ್ಧಕವನ್ನ ನೀಡ್ತಾ ಇದ್ದಾರೆ SK ಸೌಂಡ್ಸ್ ನಾಗನೂರ್. ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ. ಒಂಬತ್ತು ಏಳರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಕಳೆದ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯಾಗಿರುವಂತಹ ಎತ್ತರ ನಿಲುವಿನ ನೀಲಕೈದ ತಾರ ಈ ಬಾರಿ ಅಭಿಷೇಕ್ ಅವರ ಬಂಧನ ಆಗ್ತಾ ಇದೆ. ಸಂತೋಷ್ ಅವರಿಂದ ಆಲ್ರೌಂಡರ್ ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾರೆ ತಮ್ಮ ತಂಡಕ್ಕಾಗಿ. 9-8ರ ಮಧ್ಯ ಪಂದ್ಯ. ಮಾರುತಿ ಲೈನ್ ನಂಬರ್ 1 ನಿಲ್ರಪ್ಪ. ರೋಚಕವಾದಂತ ರೋಮಾಂಚನಕಾರಿ ಅಂತ ಪಂದ್ಯ ಇದೆ. Hello. I don't know. ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕಬಡ್ಡಿಯ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಹಾಲಕ್ಷ್ಮಿ ಕಬಡ್ಡಿ ತಂಡ ನಾಗ್ನೂರ್ ಇವರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀವಿ. ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಆಗಿದೆ. ಗುಡಿಯಲ್ಲಿ ಹೋಗಿ ಮಹಾಪ್ರಸಾದ್ ಸೇವನೆ ಮಾಡ್ಕೊಂಡು ಬರ್ಬೇಕು. ತಮ್ಮ ಪಂದ್ಯ ಯಾವಾಗೈತಿ ಕೇಳ್ಕೊಂಡು ತಾವು होगಬೇಕು. सर्व खेळाडूंच्या माहितीसाठी मंदिरामध्ये महाप्रसाद चालू आहे. जेवणाची व्यवस्था करण्यात आलेली आहे. आपला सामना केव्हा विचारून आपण जेवणासाठी जायचा आहे. विचारल्याशिवाय जायचं नाही. ಎಲ್ಲ ಆಟಗಾರರು ಗಮನಿಸಬೇಕು. ಮಹಾಪ್ರಸಾದ ಚಾಲು ಇದೆ. ತಾವು ಎಲ್ಲರೂ ಮಹಾಪ್ರಸಾದ ತಗೊಂಡು ಬರಬೇಕು. ಮಾತ್ರ ಹೋಗೋಕ್ಕಿಂತ ಮುಂಚೆ ಮ್ಯಾಚ್ ಯಾವಾಗ ನೋಡ್ಕೊಂಡು ಕೇಳ್ಕೊಂಡು ಇಲ್ಲಿ ಪರ್ಮಿಷನ್ ತಗೊಂಡು ಹೋಗ್ಬೇಕು. 9-9 ಸಮಬಲದ ಹೋರಾಟ. ನೆಡಗುಂದಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡಿ, ಇಲ್ಲದಿದ್ರೆ ಅಂಕದಿಂದ ಆಪ್ಸಿಗೆ ನಾಡಿ. ಅಂಪೈರ್ ಕೂಡ ಒಂದು ಇಬ್ಬಿಬ್ರು ಮಂದಿ ಇಲ್ಲಿ ಹೇಳ್ಕೊಂಡು ಹೋಗ್ಬೇಕು. ಕೇವಲ ಎಸ್, ಈ ಬಾರಿ ಬಲಿಷ್ಠವಾದ ಒಂದು ಡೈಯಿಂಗ್ ಕ್ಯಾಚ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಮುಖೇನ. ಇಲ್ಲಿಗೆ ಹಾಫ್ ಟೈಮ್ ಕೂಡ ಬರ್ತಾ ಇದೆ. ಇಲ್ಲಿ ಮಧ್ಯಂತರ ವಿರಾಮದ ಬಳಿಕ ಸ್ಕೋರ್ ಇವರ ಶಿನ್ನಾಳ್ 10 ನೆಡಗುಂದಿ 9. ಮಧ್ಯಂತರ ವಿರಾಮಕ್ಕೆ 1 ಅಂಕದ ಮುನ್ನಡೆಯಲ್ಲಿ ಶಿನ್ನಾಳ. ಎಸ್, ದ್ವಿತೀಯಾರ್ಧ ಆರಂಭ. 10-9ರ ಮಧ್ಯ ಪಂದ್ಯ. ಈ ಬಾರಿ ಮಿಸ್ಟೇಕ್ ಆಗ್ತಾ ಇದೆ. ಬ್ಯಾಕ್ ಹೋಲ್ಡ್ ಮಾಡುವ ಪ್ರಯತ್ನದಲ್ಲಿ ರೈಟ್ ಕಾರ್ನರ್ ದಲ್ಲಿ ಇರ್ತಕ್ಕಂಥ ಆಟಗಾರನಿಂದ ಬೆಸ್ಟ್. ಹನ್ನೆರಡು 9ರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಬೋನಸ್ ಪ್ಲಸ್ ಪಾಯಿಂಟ್ ನೆಡಗುಂದಿ. 12-11ರೊಂದಿಗೆ ಪಂದ್ಯ.
ಪ್ರೇಕ್ಷಕರೇ, ನಿಮ್ಮ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಶಿನ್ನಾಳ್ ಮತ್ತು ನಿಡಗುಂದಿ ಆಟಗಾರರು. ಕೈ ಕಟ್ಟಿ ಕೂತಿರುವಂತಹ ಪ್ರೇಕ್ಷಕರು ಒಂದು ಬಾರಿ ಕೈ ಬಿಚ್ಚಿ ಜೋರು ಚಪ್ಪಾಳೆಯೊಂದಿಗೆ ಆಟಗಾರರಿಗೆ ಹುರಿದುಂಬಿಸಿ. ನಿಮ್ಮ ಚಪ್ಪಾಳೆನೇ ಆಟಗಾರರಿಗೆ ಪ್ರೋತ್ಸಾಹ. ಅವಸರವೇ ಅಪಾಯಕ್ಕೆ ಕಾರಣ. ಲೈನ್ ನಂಬರ್ ಸೀರಿಯಲ್ ಪ್ರಕಾರ ಕೂಡಿಸ್ಬೇಕು ಅವ್ರನ್ನ, ಔಟ್ ಆದಂತವ್ರನ್ನು. 13-11 ಮಧ್ಯ ಪಂದ್ಯ. ದಯವಿಟ್ಟು ನಿಂತಿರುವಂತ ಎಲ್ಲಾ ಕ್ರೀಡಾ ಪ್ರೇಮಿಗಳೇ, ನಿಮ್ಗೋಸ್ಕರ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ಇಷ್ಟೊಂದು ಅಭೂತಪೂರ್ವ ಗ್ಯಾಲರಿಯನ್ನ ನಿರ್ಮಿಸಿದ್ದಾರೆ. ತಾವೆಲ್ಲರೂ ದಯವಿಟ್ಟು ನಿಂತಂತವ್ರು ಗ್ಯಾಲರಿಯಲ್ಲಿ ಕುಳಿತುಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಈ ಕಾರ್ನರ್ ಭಾಗದಲ್ಲಿ ನಿಂತ ಎಲ್ಲ ಯುವಕರು ಅಣ್ಣಗಳು ದಯವಿಟ್ಟು ಇನ್ನೂ ಗ್ಯಾಲರಿಯಲ್ಲಿ ಸ್ಥಳಾವಕಾಶ ಇದೆ, ದಯವಿಟ್ಟು ತಾವೆಲ್ಲರೂ ಕೂಡ ಗ್ಯಾಲರಿಯಲ್ಲಿ ಕುಳಿತುಕೊಳ್ಳಿ. ಎಸ್, ಪ್ರಯತ್ನ ನಡೀತಾ ಇದೆ. 3 ಜನ ಆಟಗಾರರ ನಡುವ ಒಂದು ಸೂಪರ್ ಟ್ಯಾಕಲ್. 2 ಪಾಯಿಂಟ್ಸ್ ಟು ನಿಡಗುಂದಿ. 14-13 ಮಧ್ಯ ಪಂದ್ಯ. ಸೌಂದತ್ತಿ, ಅಳಿಮಟ್ಟಿ, ಚಿಂಚಲಿ, ಕಂಕನಾಡಿ ಈ ತಂಡರು ಊಟ್ಕೋಬೇಕು. ಇದೀಗ ತಾನೇ ಮೂಡಲಗಿ ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬರಾಗಿರುವಂತ ಕ್ರೀಡಾಪಟುಗಳು, ಐರನ್ ಮ್ಯಾನ್ ಎಂದೇ ಗುರುತಿಸಿಕೊಂಡಿರುವಂತ ಶಿರ್ಶೈಲ್ ಬ್ಯಾಕ್ವುಡ್ ಸರ್ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾಗನೂರು ಪಟ್ಟಣದ ಜನತೆ ಪರವಾಗಿ, ಮಹಾಲಕ್ಷ್ಮಿ ಕಬಡ್ಡಿ ತಂಡದ ಪರವಾಗಿ ಅತ್ಯಂತ ಆತ್ಮೀಯವಂತ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದೀವಿ. ಅವ್ರ ಕೈಯಾಗ ಐಫೋನ್ ಮುರ್ದಾವ ಅಂತಕ. ಏಯ್, ಐಫೋನ್ ಮುರ್ದಾವ ಅಂತಕ. ಮಾನ್ ಕೇಸ್ ಅದ ಬಂದಿದ ಅಲ್ಲ. ಹದಿನಾಲ್ಕು 13 ಪಂದ್ಯ. 14-13 in favor of ನಿಡಗುಂದಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಇದೀಗ ತಾನೇ ಪುಲ್ಗುಡ್ ಪೊಲೀಸ್ ಠಾಣೆಯ PSI ಆಗಿರುವಂತ ಆನಂದ್ ಮೊಯ್ತೆ ಸರ್ ಅವರು, ಹಾಗೇನೆ ಮೂಡಲಗಿ ಪೊಲೀಸ್ ಠಾಣೆಯ PSI ಆಗಿರುವಂತ ರಾಜು ಪೂಜಾರಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದೀವಿ. ಈಗಾಗಲೇ ಮೈದಾನದಲ್ಲಿ ರಾಜು ಪೂಜಾರಿ ಸರ್ ಅವರ ಊರಿನ ತಂಡವೇ ಪಂದ್ಯವನ್ನು ಆಡ್ತಾ ಇದೆ. ಆಟಗಾರರು ಯಾರು ವೇದಿಕೆಗೆ ಹೋಗಬೇಡಿ. Repetition is final decision. Players don't argue. ಇಪ್ಪತ್ತು 14 ಮಧ್ಯ ಪಂದ್ಯ. 6 ಅಂಕದ ಮುನ್ನಡೆಯಲ್ಲಿ ಶಿನ್ನಾಳ್. The last 5 minutes go. ಕೊನೆ 5 ನಿಮಿಷ. आपके आखिरी 5 मिनट अभी खेल बाकी है. ಅರಬಾವಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾಗಿರುವಂತಹ ದಾಸಪ್ಪನ ನಾಯ್ಕರವರು ಕೂಡ ಇದೀಗ ತಾನೇ ಒಂದು ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ಅತ್ಯಂತ ಆತ್ಮೀಯವಾದ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದೀವಿ. 20-15 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ.
ನಿಡಗುಂದಿ ಮತ್ತು ಶಿನ್ನಾಳ್ ನಡುವೆ ಅತ್ಯಂತ ರೋಚಕ ಭರಿತ ರೋಮಾಂಚನಕಾರಿಯಾದಂತಹ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ಮಾರುತಿ ದಾಳಿ ಭಾಗದಲ್ಲಿ ಯಶಸ್ವಿ ದಾಳಿಯೊಂದಿಗೆ ವಾಪಸಾತಿಯನ್ನ ಕಾಣ್ತಾ ಇದ್ದಾರೆ. ಕೊನೆಯ 4 ನಿಮಿಷ ಜಡ್ಡು ಆಟಾಯ್ ಶಿನ್ನಾಳ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ದಾಳಿ ಭಾಗದಲ್ಲಿ ಎತ್ತರ ನಿಲುವಿನ ನೀಳ ಕೈದ ತಾರೆ ಅಭಿಷೇಕ್. ಅಂಕಕ್ಕಾಗಿ ಹುಡುಕಾಟ, ಅಂಕ ಪಡೆಯಲೇಬೇಕಾದಂತಹ ಒತ್ತಡ ಕೂಡ ಇದೆ. ಅಂಕದ ಹುಡುಕಾಟದಲ್ಲಿ ಈ ಬಾರಿ ಬಂಧನವಾಗ್ತಾ ಇದ್ದಾರೆ. ರೆಫ್ರೀಸ್ ನೋಡ್ತಾ ಇದ್ದಾರೆ, ಆಟಗಾರರು ಗೊಂದಲಕ್ಕೀಡಾಗಬೇಡಿ. ಎಸ್ ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಾರುತಿ ಕಳೆದ ದಾಳಿಯಲ್ಲಿ ಬಂದ ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಹೆಚ್ಚಿಸಿರುವಂತಹ ಆಟಗಾರ. ನಿಡಗುಂದಿ ತಂಡದ ಒಬ್ಬ ಚಾಣಾಕ್ಷ ದಾಳಿಗಾರ ಮತ್ತೊಮ್ಮೆ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. 21 ಕೊನೆಯ 3 ನಿಮಿಷ 3 ಅಂಕದ ಮುನ್ನಡೆಯಲ್ಲಿ ಶಿನ್ನಾಳ್. ಮತ್ತೊಮ್ಮೆ ರವಿ ಶಿನ್ನಾಳ್ ತಂಡದ ಪರವಾಗಿ. ನೇತಾಜಿ ಕೇಸರ್ ವರ್ಸಸ್ ಬಸವೇಶ್ವರ ರಾಯಮಟ್ಟಿ. ದಿಸ್ ಇಸ್ ದ ಲಾಸ್ಟ್ ಟೈಮ್ ಫೈನಲ್ ಕಾಲ್ ಫಾರ್. ಎಸ್ ಅದ್ಭುತವಾದ ದಾಳಿ ಆಗ್ತಾ ಇದೆ. ಬಸ್ ನೇತಾಜಿ ಕೇಸರ್ ಕೋಟ್ ಮತ್ತು ಬಸವೇಶ್ವರ ರಾಯಮಟ್ಟಿ ಈ 2 ತಂಡವರು ಬೇಗನೆ ಮೈದಾನದಲ್ಲಿ ಬರಬೇಕು. ರಾಯಮಟ್ಟಿ ವಿರುದ್ಧ ಕೇಸರ್ ಕೋಟ್. ಸೂಪರ್ ಟೆಕಲ್ ಆನದ ಮತ್ತೊಮ್ಮೆ ಮಾರುತಿ 21-19 ಲೈನ್ ನಂಬರ್ಸ್ ಬಿ ಅಲರ್ಟ್. ನಿರೀಕ್ಷೆ ಇದೆ, ಕಾದಿಡುವ ನಿರೀಕ್ಷೆಯಲ್ಲಿ ಮಾರುತಿ. ಎಸ್ ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಈ ಬಾರಿ ಒಂದು ಬಲಿಷ್ಠವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. 2 ಪಾಯಿಂಟ್ಸ್ ಟು ಶಿನ್ನಾಳ್. 23-19 4 ಅಂಕದ ಅಂತರ. ಕೊನೆಯ 2 ನಿಮಿಷ, ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ. 2 ನಿಮಿಷದಲ್ಲಿ ಗೆಲುವಿನ ರೂವಾರಿಗಳು ಯಾರಾಗ್ತಾರಂತ ಕಾದಿಡುವ ನಿರೀಕ್ಷೆಯಲ್ಲಿ. ಅಭಿಷೇಕ್ ದಾಳಿ ಭಾಗದಲ್ಲಿ ಸೂಪರ್ ಟೆಕಲ್ ಆನದ. ಕಳೆದ ದಾಳಿಯಲ್ಲಿ ಎಸ್ ಪಂದ್ಯ ಕಮ್ ಬ್ಯಾಕ್ ಆಗ್ತಾ ಇದೆ. 23-20 ಟೈಮ್ ಔಟ್. 23-20 ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಪ್ರೇಕ್ಷಕರ ಒಂದು ಬಾರಿ ಜೋರಾದ ಚಪ್ಪಾಳೆ ಬರಲಿ 2 ತಂಡದ ಆಟಗಾರರಿಗೆ. ಮಾರುತಿ ಅಂಗಣದ ಒಳಭಾಗದಲ್ಲಿ ಇದ್ದಾರೆ, ಕಾದ್ ನೋಡ್ಬೇಕಿಲ್ಲಿ. ಇಲ್ಲಿ ನಿಂತವ್ರೆಲ್ಲ ಸೈಡ್ ಆಗ್ರಿ, ಸೌಂಡ್ ಬಿಟ್ಟು ಆ ಕಡೆಗೆ ನಿಂತ್ಕೊಳ್ಬೇಕು ನೀವು. ಎಸ್ ಕಾದಿಡುವ ನಿರೀಕ್ಷೆ. ಅವನ್ ಜಕ್ಕೊಳತ್ತಿದ್ದಪ್ಪ, ನಿಮ್ ರೈಡರ್ ಓಡಿ ಬಂದಾನ. 23-21 ಬರಲಿ ಚಪ್ಪಾಳೆ. ಮಾಡು ಇಲ್ಲವೇ ಮಾಡಿ, ಅಂಕ ಪಡಿಬೇಕು. ವಾಟ್ ಎ ಬ್ಯೂಟಿಫುಲ್ ಟ್ಯಾಕಲ್. 1+2 3 ಪಾಯಿಂಟ್ ನಿಡಗುಂದಿ. ಓನ್ಲಿ 16 ಸೆಕೆಂಡ್ಸ್, 16 ಸೆಕೆಂಡ್ಗಳು ಮಾತ್ರ ಸಮಯ ಇದೆ. ಇದರಲ್ಲಿ ಕಾದು ನೋಡ್ಬೇಕು. 24-24 ಸಮಬಲ. ಸ್ಟಾರ್ಟ್ ಮಾಡ್ರಪ್ಪ. ಎಸ್ ಮಾರುತಿ ತಂಡದ ದಿಕ್ಕನೆ ಬದಲಿಸಿರುವಂತಹ ಆಟಗಾರ. ಕಾದ್ ನೋಡ್ಬೇಕು, ಪ್ರಯತ್ನ ಮಾಡ್ತಾ ಇದ್ದಾರೆ. ಪಂದ್ಯದ ಚಿತ್ರಣವೇ ಬದಲಾವಣೆ ಆಗ್ತಾ ಇದೆ. ದಿಸ್ ಮ್ಯಾಚ್ ಇಸ್ ಓವರ್ ವಿನ್ ಬೈ ಮಹಾಲಕ್ಷ್ಮಿ ನಿಡಗುಂದಿ. ಚಪ್ಪಾಳೆ ಬರ್ಲಿರಪ್ಪ. ಇಂಥ ಒಂದು ಜೋಶ್ನಲ್ಲಿ ಮ್ಯಾಚ್ ಆಡಿದ್ದಾರೆ, ಬಿಸಿಲನ್ನ ಲೆಕ್ಕಿಸದೆ.
लास्ट टाइम फेरे नेताजी केसर बसव बसवेश्वर हळीमठी केसर हळीमठी